ಇತ್ತೀಚೆಗೆ ಆರ್ಎಸ್ಎಸ್ ಬಗ್ಗೆ ಹೆಚ್ಚು ಮಾತನಾಡಕ್ಕೆ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಮೇಲೆ ಆರ್ಎಸ್ಎಸ್ ಬಗ್ಗೆ ಮಾತನಾಡೋದ್ರ ಅವಕಾಶಗಳು ಜಾಸ್ತಿ ಅಂತ ಅನ್ನೋ ಚರ್ಚೆ. ಅಲ್ಲೇ ಪ್ರಮೋಷನ್ ಆಗ್ತದೆ ಅಂತ ಹೇಳಿ ಈ ರಾಹುಲ್ ಗಾಂಧಿ ಅನ್ನುವಂತ ಒಂದು ವ್ಯಕ್ತಿ ಏನಿದೆಯಲ್ಲ, ದೇಶದ ವಿರುದ್ಧ ಮಾತಾಡೋರು, ಹಿಂದೂ ಧರ್ಮದ ವಿರುದ್ಧ ಮಾತಾಡೋರು, ಅದೇ ರೀತಿ RSS ವಿರುದ್ಧ ಮಾತಾಡೋರು, ಯಾರು ಮಾತಾಡ್ತಾರೆ ಅವ್ರು ಪ್ರಮೋಷನ್ ಕೊಡ್ತಾರೆ. ಈಗ BK ಹರಿಪ್ರಸಾದ್ ಕೊಟ್ಟಿದ್ದು ಅದೇ ಕಾರಣದಿಂದ, ಈ ಹೋಮ್ ಮಿನಿಸ್ಟರ್ ಖರ್ಗೆ ಅವರು ಮಾಡಿದ್ದು ಅದೇ ಕಾರಣದಿಂದ, ಅವ್ರ ತಂದೆಯನ್ನು ರಾಷ್ಟ್ರೀಯ ಅಧ್ಯಕ್ಷ ಮಾಡಿದ್ದು ಅದೇ ಕಾರಣ, ಮತ್ತೊಂದೇನಿಲ್ಲ. ಹಿಂದೂಗಳಿಗೆ ಬೈಯವ್ರೆ ಅತ್ಯಂತ ಹಗುರಾಗಿ ಮಾತಾಡಬೇಕು, ದೇಶದ ವಿರುದ್ಧ ಹೇಳಿಕೆ ಕೊಡಬೇಕು, ಚೀನಾ ಏಜೆಂಟ್ರಂತೆ ಕೊಡಬೇಕು, ನಮ್ಮ ಪಾಕಿಸ್ತಾನ ಅನ್ಬೇಕು. ನಿನ್ನೆ ಒಬ್ಬ ಶಿಗ್ಗಾಂವದಲ್ಲಿ ಕಾಂಗ್ರೆಸ್ MLA ನಮ್ಮ ಪಾಕಿಸ್ತಾನ ನಮ್ಮ ವೈರಿ, ಎಲ್ಲ ಚೀನಾ ನಮ್ಮ ವೈರಿ ಇರ್ತಾರೆ. ಬಹುಶಃ ಅವನಿಗೂ ಏನಾದರೂ ಪ್ರಮೋಷನ್ ಸಿಗ್ಬೋದು ಇಷ್ಟರಲ್ಲೇ. ಅಂದ್ರೆ ಇದು ಕೆಟ್ಟ ಒಂದು ಸಂಸ್ಕೃತಿ ಕಾಂಗ್ರೆಸ್ನಲ್ಲಿ. ರಾಹುಲ್ ಗಾಂಧಿ ಮೇಲೆ ಬಂದ್ ಮೊದಲೇ ನೋಡೋದು ಕಾಂಗ್ರೆಸ್ ದೇಶ ವಿರೋಧಿ ಹೇಳಿಕೆಗಳಲ್ಲೇ ನೆಹರುವಿಂದ ಹಿಡಿದು ಎಲ್ಲರೂ ಇದೇ ಮಾಡಿದ್ದಾರೆ. ಇನ್ನೂ ಹೆಚ್ಚು ಪ್ರಖರವಾಗಿ ರಾಹುಲ್ ಗಾಂಧಿ ಬಂದ ಮೇಲೆ ಆಗ್ತಾ ಇದೆ. ಸರ್ಕಾರದಲ್ಲಿ ಕೆಲ ಇಲಾಖೆಗಳಿಂದ ನೇರ ನೇಮಕಾತಿ ಆಗ್ತಾ ಇದೆ. ಮೊನ್ನೆ ಆದೇಶ ಆಗಿದೆ ನೇರ ನೇಮಕಾತಿ ಮಾಡಬೇಕು ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ನೇರ ನೇಮಕಾತಿ ಮಾಡುವಂಥದ್ದು ಏನು ಪ್ರೊಸೆಸ್ ಮಾಡಿದ್ರೆ ಭ್ರಷ್ಟಾಚಾರಕ್ಕೆ ಅನುಕೂಲ. ಈಗ ನೀವು KPSC ಎದಕ್ಕೆ ಮಾಡಿರಿ? KPSCನೂ ಸಹ ಒಂದು ಭ್ರಷ್ಟಾಚಾರದ ದೊಡ್ಡ ಕೂಪದು, ಅದೇನು ಬಹಳ ಸಾಕ್ಷ್ಯಗಳಿಲ್ಲ. ಯಾಕಂದ್ರೆ ಅದರ ಅಧ್ಯಕ್ಷನ ಮೇಲೆ ಗಂಭೀರ ಆರೋಪ ಬಂದಿದೆ. ಇನ್ನೂವರೆಗೆ ಆ ಮಹಾತ್ಮ ಇನ್ನೂ ರಾಜೀನಾಮೆ ಕೊಡ್ಲಕ್ಕೂ ತಯಾರಿಲ್ಲ, ತನ್ನ ಮಗಳನ್ನೇ ನೇಮಕಾತಿ ಮಾಡ್ಯಾನ. ಇದಕ್ಕೆ ನನಗ ಅಭಿಪ್ರಾಯ ಏನಪ್ಪಾ ಅಂದ್ರೆ, UPSC ಮಾದರಿಯಲ್ಲಿ ಯಾವುದೇ ಮಕ್ಕಳಿಗೆ ಮೆರಿಟ್ ಆಧಾರ ಮೇಲೆ ಅವ್ರ ಅರ್ಹತೆ ಆಧಾರ ಮೇಲೆ ನೇಮಕಾತಿ ಆಗಬೇಕು ವಿನಃ ನೇರ ನೇಮಕಾತಿಯಿಂದ ನಿಜವಾದಂತಹ ಏನು ಪ್ರತಿಭೆ ಇರುವಂತ ಯುವಕರಿಗೆ ನೌಕರಿ ಸಿಗುವಂಥದ್ದು ಬಹಳ ಕಷ್ಟ. ಇವು ಕೇವಲ ತಮ್ಮ ಭ್ರಷ್ಟಾಚಾರಕ್ಕಾಗಿ ಈ ರೀತಿ ನೇರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಇತ್ತೀಚೆಗೆ ಆರ್ಎಸ್ಎಸ್ ಬಗ್ಗೆ ಹೆಚ್ಚು ಮಾತನಾಡಕ್ಕೆ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಮೇಲೆ ಆರ್ಎಸ್ಎಸ್ ಬಗ್ಗೆ ಮಾತನಾಡೋದ್ರ ಅವಕಾಶಗಳು ಜಾಸ್ತಿ ಅಂತ ಅನ್ನೋ ಚರ್ಚೆ. ಅಲ್ಲೇ ಪ್ರಮೋಷನ್ ಆಗ್ತದೆ ಅಂತ ಹೇಳಿ ಈ ರಾಹುಲ್ ಗಾಂಧಿ ಅನ್ನುವಂತ ಒಂದು ವ್ಯಕ್ತಿ ಏನಿದೆಯಲ್ಲ, ದೇಶದ ವಿರುದ್ಧ ಮಾತಾಡೋರು, ಹಿಂದೂ ಧರ್ಮದ ವಿರುದ್ಧ ಮಾತಾಡೋರು, ಅದೇ ರೀತಿ RSS ವಿರುದ್ಧ ಮಾತಾಡೋರು, ಯಾರು ಮಾತಾಡ್ತಾರೆ ಅವ್ರು ಪ್ರಮೋಷನ್ ಕೊಡ್ತಾರೆ. ಈಗ BK ಹರಿಪ್ರಸಾದ್ ಕೊಟ್ಟಿದ್ದು ಅದೇ ಕಾರಣದಿಂದ, ಈ ಹೋಮ್ ಮಿನಿಸ್ಟರ್ ಖರ್ಗೆ ಅವರು ಮಾಡಿದ್ದು ಅದೇ ಕಾರಣದಿಂದ, ಅವ್ರ ತಂದೆಯನ್ನು ರಾಷ್ಟ್ರೀಯ ಅಧ್ಯಕ್ಷ ಮಾಡಿದ್ದು ಅದೇ ಕಾರಣ, ಮತ್ತೊಂದೇನಿಲ್ಲ. ಹಿಂದೂಗಳಿಗೆ ಬೈಯವ್ರೆ ಅತ್ಯಂತ ಹಗುರಾಗಿ ಮಾತಾಡಬೇಕು, ದೇಶದ ವಿರುದ್ಧ ಹೇಳಿಕೆ ಕೊಡಬೇಕು, ಚೀನಾ ಏಜೆಂಟ್ರಂತೆ ಕೊಡಬೇಕು, ನಮ್ಮ ಪಾಕಿಸ್ತಾನ ಅನ್ಬೇಕು. ನಿನ್ನೆ ಒಬ್ಬ ಶಿಗ್ಗಾಂವದಲ್ಲಿ ಕಾಂಗ್ರೆಸ್ MLA ನಮ್ಮ ಪಾಕಿಸ್ತಾನ ನಮ್ಮ ವೈರಿ, ಎಲ್ಲ ಚೀನಾ ನಮ್ಮ ವೈರಿ ಇರ್ತಾರೆ. ಬಹುಶಃ ಅವನಿಗೂ ಏನಾದರೂ ಪ್ರಮೋಷನ್ ಸಿಗ್ಬೋದು ಇಷ್ಟರಲ್ಲೇ. ಅಂದ್ರೆ ಇದು ಕೆಟ್ಟ ಒಂದು ಸಂಸ್ಕೃತಿ ಕಾಂಗ್ರೆಸ್ನಲ್ಲಿ. ರಾಹುಲ್ ಗಾಂಧಿ ಮೇಲೆ ಬಂದ್ ಮೊದಲೇ ನೋಡೋದು ಕಾಂಗ್ರೆಸ್ ದೇಶ ವಿರೋಧಿ ಹೇಳಿಕೆಗಳಲ್ಲೇ ನೆಹರುವಿಂದ ಹಿಡಿದು ಎಲ್ಲರೂ ಇದೇ ಮಾಡಿದ್ದಾರೆ. ಇನ್ನೂ ಹೆಚ್ಚು ಪ್ರಖರವಾಗಿ ರಾಹುಲ್ ಗಾಂಧಿ ಬಂದ ಮೇಲೆ ಆಗ್ತಾ ಇದೆ. ಸರ್ಕಾರದಲ್ಲಿ ಕೆಲ ಇಲಾಖೆಗಳಿಂದ ನೇರ ನೇಮಕಾತಿ ಆಗ್ತಾ ಇದೆ. ಮೊನ್ನೆ ಆದೇಶ ಆಗಿದೆ ನೇರ ನೇಮಕಾತಿ ಮಾಡಬೇಕು ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ನೇರ ನೇಮಕಾತಿ ಮಾಡುವಂಥದ್ದು ಏನು ಪ್ರೊಸೆಸ್ ಮಾಡಿದ್ರೆ ಭ್ರಷ್ಟಾಚಾರಕ್ಕೆ ಅನುಕೂಲ. ಈಗ ನೀವು KPSC ಎದಕ್ಕೆ ಮಾಡಿರಿ? KPSCನೂ ಸಹ ಒಂದು ಭ್ರಷ್ಟಾಚಾರದ ದೊಡ್ಡ ಕೂಪದು, ಅದೇನು ಬಹಳ ಸಾಕ್ಷ್ಯಗಳಿಲ್ಲ. ಯಾಕಂದ್ರೆ ಅದರ ಅಧ್ಯಕ್ಷನ ಮೇಲೆ ಗಂಭೀರ ಆರೋಪ ಬಂದಿದೆ. ಇನ್ನೂವರೆಗೆ ಆ ಮಹಾತ್ಮ ಇನ್ನೂ ರಾಜೀನಾಮೆ ಕೊಡ್ಲಕ್ಕೂ ತಯಾರಿಲ್ಲ, ತನ್ನ ಮಗಳನ್ನೇ ನೇಮಕಾತಿ ಮಾಡ್ಯಾನ. ಇದಕ್ಕೆ ನನಗ ಅಭಿಪ್ರಾಯ ಏನಪ್ಪಾ ಅಂದ್ರೆ, UPSC ಮಾದರಿಯಲ್ಲಿ ಯಾವುದೇ ಮಕ್ಕಳಿಗೆ ಮೆರಿಟ್ ಆಧಾರ ಮೇಲೆ ಅವ್ರ ಅರ್ಹತೆ ಆಧಾರ ಮೇಲೆ ನೇಮಕಾತಿ ಆಗಬೇಕು ವಿನಃ ನೇರ ನೇಮಕಾತಿಯಿಂದ ನಿಜವಾದಂತಹ ಏನು ಪ್ರತಿಭೆ ಇರುವಂತ ಯುವಕರಿಗೆ ನೌಕರಿ ಸಿಗುವಂಥದ್ದು ಬಹಳ ಕಷ್ಟ. ಇವು ಕೇವಲ ತಮ್ಮ ಭ್ರಷ್ಟಾಚಾರಕ್ಕಾಗಿ ಈ ರೀತಿ ನೇರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ.